ಅತಿಕ್ರಮಣಕ್ಕೆ ಜಿಬಿಎಯಿಂದ ಬುಲ್ಡೋಸರ್ ನ್ಯಾಯ. ಸುಪ್ರೀಂ ಕೋರ್ಟ್ ಆದೇಶದ ಹೆಸರಿನಲ್ಲಿ ಜಿಬಿಎ ಕಾರ್ಯಾಚರಣೆಯನ್ನ ನಡೆಸ್ತಾ ಇದೆ. ಪಾದಚಾರಿಗಳಿಗೆ ಸುರಕ್ಷಿತ ಫುಟ್ಪಾತ್ಗಾಗಿ ಒತ್ತುವರಿ ತೆರವು ಕಾರ್ಯಾಚರಣೆ ನಡೆದಿದೆ. ಕಳೆದ 8 ದಿನದಿಂದ ಫುಟ್ಪಾತ್ ತೆರವು ಕಾರ್ಯ ನಡೀತಾ ಇದೆ. ಬೀದಿ ಬದಿ ವ್ಯಾಪಾರಿಗಳ ಹೊಟ್ಟೆ ಮೇಲೆ ಹೊಡೆದ್ರ ಅಧಿಕಾರಿಗಳು ಅನ್ನುವಂತಹ ಪ್ರಶ್ನೆ ಈಗ. ಇಡೀ ಬೆಂಗಳೂರಿನಾದ್ಯಂತ ಜಿಬಿಎ ಕಾರ್ಯಾಚರಣೆ ನಡೆಸುತ್ತೆ ಅಂತ ಹೇಳಿದೆ. ಪ್ರಭಾವಿಗಳ ಒತ್ತುವರಿಗೆ ಸೈಲೆಂಟ್ ಆಗಿದೆ. ಬಡವರ ವ್ಯಾಪಾರಕ್ಕೆ ಮಾತ್ರ ಈ ಕಾನೂನು. ಹೈಟೆಕ್ ಏರಿಯಾದಲ್ಲಿ ಕಾರ್ಯಾಚರಣೆ ಮಾಡಲ್ವಾ ಜಿಬಿಎ? ತಳ್ಳೋ ಗಾಡಿ, ಫಾಸ್ಟ್ ಫುಡ್ ಸೆಂಟರ್ ಮೇಲಷ್ಟೇ ಇವರ ರೋಷಾವೇಶನ. ಪ್ರಭಾವಿಗಳನ್ನ ಯಾರು ಕೂಡ ಟಚ್ ಮಾಡಲ್ವಾ? ಇಂತಹ ಆರೋಪಗಳು ಕೂಡ ಈಗ ಕೇಳಿ ಬರ್ತಾ ಇದೆ. ಸುಪ್ರೀಂ ಕೋರ್ಟ್ ಕೊಟ್ಟಂತಹ ಆದೇಶದ ಹಿನ್ನೆಲೆಯಲ್ಲಿಯೇ ಈ ಫುಟ್ಪಾತ್ ತೆರವು ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದೀವಿ ಅಂತ ಜಿಬಿಎ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಜಿಬಿಎ ಅಧಿಕಾರಿಗಳು ಫುಟ್ಪಾತ್ ಅತಿಕ್ರಮಿಸಿದವರನ್ನ ತೆರವು ಮಾಡುವಂತಹ ಕಾರ್ಯಾಚರಣೆಯನ್ನ ಮಾಡ್ತಾನೆ ಇದ್ದಾರೆ. ಕಳೆದ 1 ವಾರದಿಂದ ಈ ಕಾರ್ಯಾಚರಣೆ ನಡೀತಾ ಇದೆ. ಇದಕ್ಕೆ ಬೀದಿ ಬದಿ ವ್ಯಾಪಾರಿಗಳು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಗೊಂದು ನ್ಯಾಯ, ಪ್ರಭಾವಿಗಳಿಗೆ ಒಂದು ನ್ಯಾಯನ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಪ್ರಭಾವಿಗಳ ಒತ್ತುವರಿಗೆ ಅಧಿಕಾರಿಗಳು ಸುಮ್ಮನಿದ್ದಾರೆ, ಸೈಲೆಂಟ್ ಆಗಿದ್ದಾರೆ. ಬಡವರ ವ್ಯಾಪಾರಕ್ಕೆ ಮಾತ್ರ ಕಾನೂನು ಅಳವಡಿಕೆ ಆಗುತ್ತಾ? ಕಾನೂನನ್ನ ಬಡವರಿಗೆ ಮಾತ್ರ ಅನ್ನೋ ರೀತಿಯಲ್ಲಿ ಅಧಿಕಾರಿಗಳು ವರ್ತಿಸ್ತಿದ್ದಾರೆ. ನಾವು 28 ವರ್ಷದಿಂದ ಇಲ್ಲೇ ವ್ಯಾಪಾರ ಮಾಡ್ತಾ ಇದ್ದೀವಿ. ನಮ್ಮ ತಂದೆಯವರು ಇಲ್ಲೇ ವ್ಯಾಪಾರ ಮಾಡ್ತಾ ಇದ್ರು. ಯಾರಿಗೊಂದು ಅಡಚಣೆ ಇಲ್ಲ. 14 ಅಡಿ ಫುಟ್ಪಾತ್ ಅಲ್ಲಿ ನಾವು ಹಾಕೋದು ಬರೀ 4 ಅಡಿ. ಜನಸಾಮಾನ್ಯರಿಗೆ ಯಾವತ್ತೂ ನಾವು ತೊಂದರೆ ಕೊಟ್ಟಿಲ್ಲ. ತೊಂದರೆ ಕೊಟ್ಟಿದ್ರೆ ಈ ಮಟ್ಟಕ್ಕೆ ನಿಮ್ಗೆ ಎಲ್ಲರಿಗೂ ಇದುವರೆಗೆ ಕಂಪ್ಲೇಂಟ್ಗಳಾಗಿರೋದು. ಜನರಿಗೆ ಉಪಯೋಗ ಅಂತ ಮಾರೋ ಅಂತ ವಸ್ತುಗಳಿಗೆ ನಾವು ಮಾರ್ತಾ ಇರೋದು. ನಾವು ಇಲ್ಲಿ ಸ್ಟೂಡೆಂಟ್ಸ್ಗೆ, ಬಡ ಮಕ್ಕಳಿಗೆ ಅರ್ಧ ರೇಟಿಗನ್ನ ಕಡಿಮೆ ಕೊಟ್ಟು ಒಬ್ಬರಿಗೆ ಉಪಯೋಗ ಆಗೋಂಥ ವ್ಯಾಪಾರಗಳು ಮಾಡಿದೀವಿ ಬಿಟ್ರೆ ಯಾರಿಗೂ ತೊಂದರೆ ಕೊಡೋಂಥ ವ್ಯಾಪಾರಗಳು ಯಾವ ಫುಟ್ಪಾತ್ ಅವರು ಮಾಡಿಲ್ಲ. ಒಂದು 20 ವರ್ಷದಿಂದ ಸೆಕೆಂಡ್ ಹ್ಯಾಂಡ್ ಬುಕ್ ಮಾಡ್ತೀವಿ. ನಮ್ಗೆ ಈಗ 5 ಇಯರ್ಸ್ ಇಂದ ಆಕ್ಸಿಡೆಂಟ್ ಆಗಿದೆ. ಆದ್ರೂ ಮಕ್ಕಳು ಜೀವನ ಮಾಡೋಕ್ಕೆ ಫುಟ್ಪಾತ್ ಎಲ್ಲ ವ್ಯಾಪಾರ ಮಾಡ್ತಾ ಇದೀವಿ. ಮಕ್ಕಳು ಫೀಸ್ ಕಟ್ಟಬೇಕು, ಮನೆ ಬಾಡಿಗೆ ಕಟ್ಟಬೇಕು. ಆದ್ರಿಂದ ಫುಟ್ಪಾತ್ ನಂಬ್ಕೊಂಡು ವ್ಯಾಪಾರ ಮಾಡ್ತಾ ಇದೀವಿ. ಇದಕ್ಕೆ ನಾವೇನ್ ಮಾಡೋಣ ಸ್ವಾಮಿ? ನಮ್ ಕೈಲಿ ಏನಾಯ್ತದೆ ಮಾಡಕ್ಕೆ ಹೇಳಿ? 75-80 ಬಿಡ್ಲಿ. ನಮ್ಗೆ ನಾವು ಜನಕ್ಕೆ ತೊಂದರೆ ಕೊಟ್ಟು ವ್ಯಾಪಾರ ಮಾಡಿ ನಮ್ ಜೀವನ ಮಾಡ್ಬೇಕು ಏನಿಲ್ಲ. ನಮ್ಗೇನೋ ಇಷ್ಟಾಗ್ಲ ಕೊಡ್ಲಿ. ಅಧಿಕಾರಿಗಳು ಬಂದಿದ್ದಾರೆ, ಏನ್ ಹೇಳ್ತೀರಾ ಅವ್ರಿಗೆ? ಅದಕ್ಕೆ ಹೇಳ್ತಾ ಇಲ್ವಾ ನಾವ್? ಅದನ್ನೇ ಹೇಳ್ತಾ ಇರೋದು. ಅಧಿಕಾರಿಗಳಿಗೆ ಹೇಳೋದು ಅದನ್ನೇ. ಇಷ್ಟು ವರ್ಷ ಇಲ್ಲದ್ದು ನಾವು 30-40 ವರ್ಷದಿಂದ ಜನ ಓಡಾಡದೇ ಇರೋರು. ಲಂಚ ಸರ್, ಇನ್ಸ್ಪೆಕ್ಟರ್ ಕೇಳಿದ್ರು ಸರ್ ಲಂಚನ. ಅವ್ರ್ಯಾರು ASI ವೆಂಕಟೇಶನ್ ಅವರು 4-5 ಜನನ್ ಬಿಟ್ಟು ಕೇಳಿಸಿದ್ರು ಸರ್ ಲಂಚ ಕೊಡಿ ಅಂತ. ಈ ದಿನ ಇಲ್ಲಿ ತಳ್ಳ ಗಾಡಿಯಲ್ಲಿ 200 ರೂಪಾಯಿ ವಸೂಲಿ ಮಾಡ್ತಾರೆ ಸರ್ ಒಂದ್ ಗಾಡಿಗೆ. ನಾವು ಕೇಳಿದ್ರು ಕೊಡ್ಲಿಲ್ಲ, ನಾವು ಗೌರ್ಮೆಂಟ್ ಇಂದ ಪರ್ಮಿಷನ್ ತಗೊಂಡಿದೀವಿ ಅಂತ ಅಂದು. ಇದು 2 ವರ್ಷದಿಂದ ಲಂಚ ಕೊಡ್ಲಿಲ್ಲ ಅಂತ ಟಾರ್ಗೆಟ್ ಮಾಡ್ತಾವೆ ಸರ್. ದೇವಸ್ಥಾನದಲ್ಲಿ ವೆಂಕಟೇಶ್ ಮೂರ್ತಿ ಅಂತ ಅವ್ರೆ, ಅವ್ರನ್ನೂ ಕರ್ಸಿ ಮಾಡಿದ್ರು. ಬಾಲಾಜಿ ಅಂತ ಅವ್ರೆ, ಇನ್ನೊಬ್ಬ ಯಾರೋ ಮೋಹನ್ ಬಾಬು ಅಂತ. ಅವ್ರು 3 ಜನ ಸರ್. ಇನ್ಯಾರು ದೇವಸ್ಥಾನದವರು ಯಾರು ಇಲ್ಲ. ಪರ್ಮಿಷನ್ ಲೆಟರ್ ಇದೆ ಸರ್. ಈಗ BBMP ಅವರು ಬರ್ಕೊಟ್ಟಾರೆ, ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ. ಇನ್ಸ್ಪೆಕ್ಟ್ರು, ASI ಅವರಿಬ್ರು ಎಷ್ಟು ಗಾಡಿ ವಿಡಿಯೋ ಕೊಡ, ಇಲ್ಲಿ ವಿಡಿಯೋ ತೋರಿಸೋ. ದಿನ ಎಷ್ಟು ಗಾಡಿ ನಿಂತ್ಕೊತಾವ್ ನೋಡಿ ಸರ್. ಇವ್ರು ಯಾರು ಪೊಲೀಸ್ನವ್ರು ಯಾರು ಬರಲ್ಲ ಸರ್. ಸೈಡ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.